ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಋತ್ವಿಕ್ ಕುಂದಾಪುರ. ನಾನಿವತ್ತು ಚಿಕನ್ ಅಲ್ಲ ಎಗ್ ರೈಸ್ ಮಾಡುವಲ್ಲಿ ಎಣಿಸಿದೆ. ಆ ಎಗ್ ರೈಸ್ ಮಾಡೋಕ್ಕೆ ನಮಗೆ ಕೊತ್ತಂಬರಿ ಸೊಪ್ಪು, ನೀರುಳ್ಳಿ, ಹಸಿಮೆಣಸು, ಕ್ಯಾರೆಟ್ ಮತ್ತು ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ತಿದ್ದೆ. ಖಾರದ ಹುಡಿ ಇಲ್ಲ ಅದಕ್ಕೆ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಂದೇಳಿ ಮನೆಯೆಲ್ಲ ಹುಡುಕಿದೆ, ಒಂಚೂರು ಸಿಕ್ಕಲಿಲ್ಲ. ಅದಕ್ಕೆ ಮನೆಯಲ್ಲೇ ಅಮ್ಮ ಮಾಡಿಕೊಟ್ಲು. ಗ್ಯಾಸ್ ಹಚ್ಚಿ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದೆ, ರುಚಿ ಆಯ್ಕಲ್ಲ ಅದಕ್ಕೆ. ಇದಕ್ಕೆ ನಾನು ಬೇವಿನ ಎಲೆ ಮತ್ತು ಆಗ ತುರಿದಿಟ್ಟದ್ದು ಎಲ್ಲದೂ ಹಾಕಿದೆ. ತುಪ್ಪದ ಘಮ ಘಮ ಸ್ಮೆಲ್ ಬತ್ತಿತ್ತು. ಬೇವಿನ ಎಲೆ ತುಪ್ಪಕ್ಕೆ ಹಾಕಿದ್ರು ಕೂಡಲೇ ನಮ್ಮ ಚಂದ್ರಣ್ಣ ಹೇಳ್ದಂಗೆ ಚಟಪಟ ಚಟಪಟ ಆಯ್ತು ಮಾರ್ರೆ. ಚಟಾಪಟ ಚಟಾಪಟ. ನಂಗಂತೂ ಎಷ್ಟು ಬೇಗ ಇದು ಮಾಡ್ರು ಕೂಡಲೇ ತಿಂಬ ಅನಿಸ್ತಿತ್ತು. ನಾನು ಫಸ್ಟೇ ಎಣಿಸಿದೆ ಈ ಎಗ್ ರೈಸ್ ತುಂಬ ಒಳ್ಳೆ ಹತ್ತನಲ್ಲಿ. ಎಂತಕ್ಕಂದರೆ ನಾನು ಇದಕ್ಕೆ ಯೂಸ್ ಮಾಡೋದು ಮಸಾಲೆ 1 2 3 ಮಸಾಲೆ ಬರುತ್ತಲ್ಲ, ಅದ್ರದ್ದು ಫ್ರೈಡ್ ರೈಸ್ ಮಸಾಲೆ ಸೂಪರ್ ಇತ್ತು ಮಾತ್ರ ಟೇಸ್ಟ್. ನೀವೆಲ್ಲರೂ ಎಗ್ ರೈಸ್ ಮಾಡೋದಾರೆ ನಾನು ಸಜೆಸ್ಟ್ ಮಾಡ್ತೆ ಕಾಣಿ, 1 2 3 ಮಸಾಲೆನ ಯೂಸ್ ಮಾಡಿ. ಇಷ್ಟು ಗನಕ್ಕಿನ ತಿಂಡಿ ಮಾಡ್ರು ಕೂಡಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಬೇಡ್ದ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಎಗ್ ರೈಸ್ ಅಂದರೆ ಮೊಟ್ಟೆ ಹಾಕದೆ ಇರೋ ಕತ್ತ. ಅದಕ್ಕೆ ಒಂದು 4-5 ಮೊಟ್ಟೆ ಬಳಕ್ 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 ಅಂದ್ಬಿಟ್ಟೆ. ಚಂದ ಮಾಡಿ ಕಲಸಿ ನಮ್ಮ ಮೊಟ್ಟೆ ಬುರ್ಜಿ ರೆಡಿ ಆಯ್ತು. ಆ ಮೊಟ್ಟೆ ಬುರ್ಜಿಗೆ ಒಂದು 4-5 ಸೌಂಟು ಅನ್ನ ಹಾಕಿದೆ. ಅನ್ನ ಹಾಕಿ ಸಮ ಗರ್ಗರ್ ಮಾಡ್ಲಿಕ್ಕೆ ಸಮ ತಿರ್ಸಿದೆ. ಇದು ಲಾಸ್ಟ್ ಟಚ್ ಕೊಡೋಕ್ಕೆ ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡಿದ್ದಿದೆ. ಅದಾದ್ಮೇಲೆ ಒಂಚೂರು ಲಿಂಬೆಹಣ್ಣು ರುಚಿಗೆ, ಆಮೇಲೆ ನಮ್ಮ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟ್ ಫಿನಿಶ್ ಕೊಟ್ಟೆ ಕಾಣಿ. ಸೂಪರ್ ಇತ್ತು ಮಾತ್ರ ಟೇಸ್ಟ್. ಆಹಾ ಚಟಪಟ ಚಟಪಟ. ಒನ್ ಮೋರ್ ಅನ್ಬೇಕು. ಈಗ ನಮ್ಮ ವಿಡಿಯೋ ಮುಗಿಸೋ ಸಮಯ. ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.